ನೇಹಾ ಹಿರೇಮಠ್ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ. ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ. ಇವರ ಬ್ರದರ್ಸ್ ಭಾವನೆ ಗೆಲ್ಲದಕ್ಕೆ ಬರುತ್ತೋ ಅನ್ನೋ ಇವ್ರ ಮನಸ್ಥಿತಿ. ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಕೊಲ್ತಾನೆ. ಇದು ಇವರಿಗೆ ಸಂವೇದನೆ ಇಲ್ದಲೇ ವರ್ತನೆ ಮಾಡ್ತಾರೆ. ಇವರಿಗೆ ಸಂವೇದನೆಯೇ ಇಲ್ಲ. ಇವರಿಗೆ ಇವ್ರ ಮನೇಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು. ಕಂಡರ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು. ಕಂಡರ ಮನೆ ಹೆಣ್ಮಕ್ಳು ತಾನೇ ಲವ್ ಜಿಹಾದಿಗೆ ಬಲಿಯಾಗಿರೋದು. ಇವ್ರ ಮನೆ ಹೆಣ್ಮಕ್ಳೇನಾದರೂ ಅಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು. ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ. ಇವರಿಗೆ ಒಂದು ಹಾಡು ಹಗಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ. ಆಕಸ್ಮಿಕ ಪ್ರಕರಣ ಅಂತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಹೇಡಿಗಳು ಅವರು. ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟ್ರ್ ಮಾಡಿ ತೋರಿಸ್ತಾ ಇದ್ದೆ. ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಯಾವಾಗೆಲ್ಲ ಜನ ಉಗಿಯೋಕ್ಕೆ ಶುರುವಾದ್ರಲ್ಲ ಕ್ಯಾಕುರ್ಸಿ, ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ. ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು. ಸಂವೇದನೆ ಇಲ್ಲ ಅವರಿಗೆ. ಸಂವೇದನೆ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ. ನೇಹಾ ಹಿರೇಮಠ್ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ. ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ. ಇವರ ಬ್ರದರ್ಸ್ ಭಾವನೆ ಗೆಲ್ಲದಕ್ಕೆ ಬರುತ್ತೋ ಅನ್ನೋ ಇವ್ರ ಮನಸ್ಥಿತಿ. ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಕೊಲ್ತಾನೆ. ಇದು ಇವರಿಗೆ ಸಂವೇದನೆ ಇಲ್ದಲೇ ವರ್ತನೆ ಮಾಡ್ತಾರೆ. ಇವರಿಗೆ ಸಂವೇದನೆಯೇ ಇಲ್ಲ. ಇವರಿಗೆ ಇವ್ರ ಮನೇಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು. ಕಂಡರ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು. ಕಂಡರ ಮನೆ ಹೆಣ್ಮಕ್ಳು ತಾನೇ ಲವ್ ಜಿಹಾದಿಗೆ ಬಲಿಯಾಗಿರೋದು. ಇವ್ರ ಮನೆ ಹೆಣ್ಮಕ್ಳೇನಾದರೂ ಅಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು. ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ. ಇವರಿಗೆ ಒಂದು ಹಾಡು ಹಗಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ. ಆಕಸ್ಮಿಕ ಪ್ರಕರಣ ಅಂತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಹೇಡಿಗಳು ಅವರು. ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟ್ರ್ ಮಾಡಿ ತೋರಿಸ್ತಾ ಇದ್ದೆ. ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಯಾವಾಗೆಲ್ಲ ಜನ ಉಗಿಯೋಕ್ಕೆ ಶುರುವಾದ್ರಲ್ಲ ಕ್ಯಾಕುರ್ಸಿ, ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ. ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು. ಸಂವೇದನೆ ಇಲ್ಲ ಅವರಿಗೆ. ಸಂವೇದನೆ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.